ಮಾತಿನ ಆನಂದ. ಗೈಸ್ ಇವತ್ತು ಮಾತ್ರ ಉನ್ನಿ ಮುಕುಂದ್ ಅವ್ರದ್ದೇ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ 100 crore ಕ್ರಾಸ್ ಅಂತ ಇದು ಮೂವಿ ಆಯಿತು. ತೆಲುಗು, ತಮಿಳ್, ಹಿಂದಿ, ಕನ್ನಡ ಎಲ್ಲ ಲ್ಯಾಂಗ್ವೇಜಿಗೆ ಇದು ಮೂವಿ ಕಲೆಕ್ಷನ್ ಅಂದ್ರೆ ಮಾಡ್ಕಂದದ. ಒಂದು ವೈಲ್ಡ್ ಕ್ಯಾರೆಕ್ಟರ್ ಅಂತೀವಲ್ಲ ಫಿಲ್ಮ್, ಅದೇ ಸ್ಟ್ರೆಂತ್ ಅದು ಇದು ಮೂವಿ. ಥೋಡೆ ಮಂದಿ ನೆಗೆಟಿವಿಟಿ ಮಾಡಿದ್ರಿ ಫಿಲ್ಮ್ನೆಲ್ಲ ಅಂತ ಸ್ಟಾರ್ಟಿಂಗ್ ರಿಲೀಸ್ ಆಗಿದ್ದಾಗೆ ಆ ಫಿಲ್ಮ್ನಲ್ಲಿ ವೈಲೆಂಟ್ ಅದ ಫಿಲ್ಮ್ ಸ್ಟೋರಿ ಸರಿಯಾಗಿಲ್ಲ ಅಂತಂದರು. ಬಟ್ ಆ ಫಿಲ್ಮ್ಗೆ ಅದೇ ಸ್ಟ್ರೆಂತ್ ಆಗಿದೆ. ಫಿಲ್ಮ್ನಲ್ಲಿ ವೈಲೆಂಟೇ ಎಲ್ಲೋಸ್ ಮಂದಿಗೆ ಇಷ್ಟ ಆಗಿದೆ, ವೈಲ್ಡ್ ಕ್ಯಾರೆಕ್ಟರ್ ಎಲ್ಲೋಸ್ ಮಂದಿಗೆ ಇಷ್ಟ ಆಗಿದೆ. ಇಷ್ಟಕಾಲ ಬ್ರೂಟ್ಲಿ ಆ್ಯಕ್ಷನ್ ಅದರ ಫಿಲ್ಮ್ನಲ್ಲಿ ಅದೇ ಎಲ್ಲೋಸ್ ಮಂದಿಗೆ ಇಷ್ಟ ಆಗಿದೆ. ಡೇ ಬೈ ಡೇ ಮೂವಿ ಅಂದರೆ ಕಲೆಕ್ಷನ್ ಮಾಡ್ಕೊತಾನೆ ಬಂದಿದೆ. 2 ಲ್ಯಾಂಗ್ವೇಜಾಗ ಫಸ್ಟ್ ರಿಲೀಸ್ ಆಗಿದೆ. ಮಲಯಾಳಂ ಮತ್ತು ಹಿಂದಿದಾಗ ರಿಲೀಸ್ ಮಾಡ್ಯಾರ 20ನೇ ತಾರೀಕು. ಮತ್ತು ಇಲ್ಲಿ 1ನೇ ತಾರೀಕು ತೆಲುಗು ಮತ್ತು ತಮಿಳ್ದಾಗ ಇದು ಮೂವಿ ರಿಲೀಸ್ ಆಗಿದೆ. ಇಲ್ಲಿ ತೆಲುಗು ತಮಿಳ್ ಸ್ವಲ್ಪ ಇಲ್ಲಿ ಕಲೆಕ್ಷನ್ ಮಾಡಿದೆ. ಬಟ್ 2 ಲ್ಯಾಂಗ್ವೇಜಾಗ ಸಾಲಿಡ್ ಕಲೆಕ್ಷನ್ ಅಂತ ಮಾಡಿದೆ. ಇದು ಫಿಲ್ಮ್ ನಮ್ಮ ಕನ್ನಡದಾಗೂ ಚಲೋ ಇದು ಮೂವಿ ಕಲೆಕ್ಷನ್ ಅಂತ ಮಾಡಿದೆ. ನಮ್ಮ ಕನ್ನಡದಾಗೆ 4.5 ಕೋಟಿ ಫಿಲ್ಮ್ ಕಲೆಕ್ಷನ್ ಮಾಡಿದೆ ಈ ಫಿಲ್ಮ್. ಸೊ ಈ ಥರ ಇದು ಮೂವಿ ಕಲೆಕ್ಷನ್ ಮಾಡ್ಕೊತಾನೆ ಬಂದದ. ಅವ್ರು ಕೇಳಿದಾಗೆ ಬಿಗ್ಗೆಸ್ಟ್ ಇದು ಮೂವಿ, ಹಂಗೆ ಬಿಗ್ಗೆಸ್ಟ್ ಕಿಂಗ್ ಕಲೆಕ್ಷನ್ ಅನ್ಬೋದು. ಉನ್ನಿ ಮುಕುಂದ ಕೇಳಿದಾಗೆ ಬಿಗ್ಗೆಸ್ಟ್ ಸಾಲಿಡ್ ಕಲೆಕ್ಷನ್ ಮೂವಿ ಅಂತ ಮಾಡಿದೆ. ನಿನ್ನೆ ಡೇಟಾ ಹೇಳಬೇಕಂದ್ರೆ 1.55 crore ರೂಪೀಸ್ ನಿನ್ನೆ ಇದು ಮೂವಿ ಕಲೆಕ್ಷನ್ ಮಾಡುತ್ತದೆ. ಇದು ಮೂವಿ ನೆಕ್ಸ್ಟ್ ಏನು ಟಾರ್ಗೆಟ್ ಇರ್ತದ. ಸೆಕೆಂಡ್ ಪಾರ್ಟ್ ಯಾವಾಗ ತರ್ತಿರಲ್ಲ, ಒಂದು ಗ್ರ್ಯಾಂಡ್ ಲೆವೆಲ್ದಾಗ ಪ್ರಮೋಷನ್ ಅಂತ ಆಗಬೇಕು, ಒಂದು ಸಾಲಿಡ್ ಓಪನಿಂಗ್ ಅಂತ ಅದು ಮೂವಿ ಅಂತ ಗೊತ್ತದ. ಎಲ್ಲೋ ಸುಮ್ಮನೆ ಗೊತ್ತದ 150 200 crore ಓಪನಿಂಗ್ ಡೇನೇ ಫಿಲ್ಮ್ ಕಲೆಕ್ಷನ್ ಮಾಡೋದು ಒಂದು ಸ್ಟ್ರೆಂತ್ ನನಗೆ ಕಾಣ್ಲತ್ತದ. ಇನ್ನೊಂದು ಸಲ ಹೋಗ್ಬೇಕಂತ ಮಾಡಿದೆ, ಬಟ್ ಹೋಗ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ನಾಳೆಗೂ ಗೇಮ್ ಚೇಂಜರ್ ಮೂವಿ ನೋಡ್ಲಕ್ಕೆ ಹೋಗ್ತೀನಿ, ನೋಡ್ಲಕ್ಕೆ ಹೋಗಲ್ಲ. ಸ್ವಲ್ಪ ನಾಳೆಗೆ ಅಂತ ನಾನು ಬಿಸಿ ಇರ್ತೀನಿ, ಸ್ವಲ್ಪ ಲೇಟಾಗಿ ರಿವ್ಯೂ ಅಂತ ಬರ್ತದ. ಹಂಗೆ ನೆಕ್ಸ್ಟ್ ಒಂದು ಮಾತಾಡೋದು ಐಕನ್ ನೆಕ್ಸ್ಟ್ ಅಲ್ಲು ಅರ್ಜುನ್ ಪುಷ್ಪರಾಜ್ ದ ವೈಲ್ಡ್ ಫೈರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ 35 ಬಾಕ್ಸ್ ಆಫೀಸ್ ಕಲೆಕ್ಷನ್. ಡೇ 34 ಬಾಕ್ಸ್ ಆಫೀಸ್ ಕಲೆಕ್ಷನ್ 2.15 crore ರೂಪೀಸ್. ಹಿಂದಿದಾಗೆ 1.50 crore ರೂಪೀಸ್. ಮತ್ತು ಆಂಧ್ರ ತೆಲಂಗಾಣ ಕಡೆಗೆ ಇಲ್ಲಿ 8 lakh ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಮತ್ತು ಇಲ್ಲಿ ನಮ್ಮ ಕನ್ನಡದಾಗೆ 1 lakh ರೂಪೀಸ್ ಕಲೆಕ್ಷನ್ ಮಾಡಿದೆ. ಕೇರಳ ಮತ್ತು ತಮಿಳ್ನಾಡು ಏನು ಡೇಟಾ ಅದ ಅದು ಕರೆಕ್ಟ್ ಆಗಿಲ್ಲ ಅಂತ ತೋರಿಸಲಾಗಿದೆ. ಡೇ 35 ಬಾಕ್ಸ್ ಆಫೀಸ್ ಕಲೆಕ್ಷನ್ 2.15 lakh ರೂಪೀಸ್. ಹಿಂದಿದಾಗೆ 1.65 lakh ರೂಪೀಸ್. ಮತ್ತು ಇಲ್ಲಿ ಆಂಧ್ರ ತೆಲಂಗಾಣ ಕಡೆಗೆ 40 lakh ರೂಪೀಸ್. ಮತ್ತು ಇಲ್ಲಿ ನಮ್ಮ ಕನ್ನಡದಾಗೆ 1 lakh ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡೋದು. ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಕೇರಳ ಸೈಡಲ್ಲಿ ಮತ್ತು ಇಲ್ಲಿ ತಮಿಳ್ನಾಡು ಸೈಡಲ್ಲಿ ಇಲ್ಲಿ ಏನು ಕಲೆಕ್ಷನ್ ಮಾಡಿದೆ ಇಲ್ಲಿ ಕರೆಕ್ಟ್ ಡೇಟಾ ಅಂತ ತೋರಿಸಲಾಗಿದೆ. ಒಂದು ಕಡೆಗೆ ನಾವು ಮಾತಾಡ್ಬೇಕಂದ್ರೆ ಕೇರಳ ಕಡೆಗೆ ಅಂಥ ಪರಿ ರೆಸ್ಪಾನ್ಸ್ ಅಂತ ಬರಲಿಲ್ಲ. ಪುಷ್ಪ ಮೂವಿಗೆ ಈ ಮೂವಿ ಏನು ಕಲೆಕ್ಷನ್ ಮಾಡಬೇಕಿತ್ತಲ್ಲ ಕೇರಳ ಸೈಡ್ ಅಂಥ ಪರಿ ಅಂತ ಕಲೆಕ್ಷನ್ ಮಾಡಿಲ್ಲ. ಸೊ ಈ ಥರ ಇದು ಮೂವಿ ಕಲೆಕ್ಷನ್ ಮಾಡಿದ. ನನಗನ್ಸದ 1850 ಕೋಟಿ ಫಿಲ್ಮ್ ಅಂತ ಕಲೆಕ್ಷನ್ ಡೆಫಿನೆಟ್ಲಿ ಇದು ಮೂವಿ ಮಾಡಿದ. ಡೇಟ್ ನೆಕ್ಸ್ಟ್ ಒಂದು ನಾವು ಮಾತ್ರ ಗೇಮ್ ಚೇಂಜರ್ ಬುಕಿಂಗ್ ಚಾಲೂ ಆಗ್ಯ AP ತೆಲಂಗಾಣ ಕಡೆಗೆ. ಇಲ್ಲಿ ಅಂತ ಸಾಲಿಡ್ ಓಪನಿಂಗ್ ಅಂತ ಇದು ಮೂವಿ ತೋಲತ್ತದ. 1 ಗಂಟೆದಾಗೆ 32,000 ಬುಕಿಂಗ್, 32,000 ಟಿಕೆಟ್ ಬುಕಿಂಗ್ ಆಗ್ಯ. ಈ ಥರ ಇದು ಮೂವಿ ಬುಕಿಂಗ್ ಮಾಡ್ಕೊಂತಲ್ಲ ಬಸ್. ಒಂದು 2-3 ದಿನದಾಗ ಇದು ಮೂವಿದೇನು ಕಲೆಕ್ಷನ್ ಅದಲ್ಲ ರೆಕಾರ್ಡ್ ಅಂದ್ರೆ ಇದು ಮೂವಿ ಮಾಡ್ಕೊತ. ಹಂಗೆ ಇಲ್ಲಿ ಟಿಕೆಟ್ ಪ್ರೈಸ್ ಹೈನೂ ಆಗಿದೆ. ಪುಷ್ಪ ಪ್ಲೇ ಹೈ ಇಲ್ಲ. ಪುಷ್ಪದೇನು 1000 ರೂಪಾಯಿ 12 ರೂಪಾಯಿ ಆ ಥರ ಪ್ರೈಸ್ ಇತ್ತಲ್ಲ, ಬಟ್ ಅಂಥ ಪರಿ ಹೈ ಇಲ್ಲ. ಒಂದು ಟಿಕೆಟ್ ಮೇಲೆ 150 ರೂಪೀಸ್ ಎಕ್ಸ್ಟ್ರಾ ಮಾಡ್ಯಾರ ಇಲ್ಲಿ, ಅಂದ್ರೆ 550 ರೂಪೀಸ್ ಈ ಥರ ಟಿಕೆಟ್ ಪ್ರೈಸ್ ಇದೆ. ಹಾಗೆ ಮಾರ್ನಿಂಗ್ ಶೋನು ಇಲ್ಲಿ ರಿಲೀಸ್ ಮಾಡ್ಲತ್ತಾರ. ಪುಷ್ಪ ಪ್ಲೇ ಜಾಸ್ತಿ ಏನು ಸ್ಕ್ರೀನಿಂಗ್ ಕೊಟ್ಟಿಲ್ಲ ಮಾರ್ನಿಂಗ್ ಶೋ ಸಲಕ್ಕೆ, ಬಟ್ ಇದಕ್ಕೆ ಅಂಥ ಪರಿ ಕೊಟ್ಟಿಲ್ಲ. ಒಂದು 5-6 ಸ್ಕ್ರೀನಿಂಗ್ ಕೊಟ್ಟರೆ ಮಾರ್ನಿಂಗ್ ರಿಲೀಸ್ ಮಾಡ್ಲಿಕ್ಕೆ ಇದು ಮೂವಿ. ಮಾರ್ನಿಂಗ್ 4:30 4:15 ಈ ಥರ ಶೋಗಳವ. ಸೊ ಇದು ಮೂವಿಗೂ 3-4 ವರ್ಷ ಆಗಿದೆ ಇದು ಮೂವಿ ಕಂಪ್ಲೀಟ್ ಆಗ್ಲಕ್ಕೂ. 2001 ಇದು ಮೂವಿ ಶೂಟಿಂಗ್ ಚಾಲೂ ಮಾಡ್ಯಾರ. 2025 ಮೂವಿ ಕಂಪ್ಲೀಟ್ ಆಗಿ ಈಗ ರಿಲೀಸ್ ಬಂದದೆ. ಬಟ್ ರಾಮ್ ಚರಣ್ ಅಲ್ಲಿ ಮತ್ತು ಇಲ್ಲಿ S.J. ಸೂರ್ಯ ಅಲ್ಲಿ ಫಿಲ್ಮ್ನಲ್ಲಿ ಮತ್ತು ಇಲ್ಲಿ ದಿಲ್ ರಾಜ್ ಫಿಲ್ಮ್ ಪ್ರೊಡ್ಯೂಸ್ ಇವ್ರು ಮಾಡ್ಯಾರ ಫಿಲ್ಮ್ಗೆ ಅಂತರ್ಗ. ಬಟ್ ಒಂದು ಸಾಲಿಡ್ ಮೂವಿ ಅಂತರ್ಗ ಓಪನಿಂಗ್ ತೊಗೋಬೇಕು. ಇದು 3-4 ದಿನದಾಗೆ ಒಂದು 450 500 crore ಅಂತ ಕ್ರಾಸ್ ಮಾಡ್ಕೋಬೇಕು ಇದು ಮೂವಿ. ಅವಾಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತ ಆಗ್ತದ. ನೋಡ್ಬೇಕಾಗ್ತದೆ ಇದು ಮೂವಿ ಹೆಂಗೆ ಸಾಲಿಡ್ ಕಲೆಕ್ಷನ್ ಮಾಡ್ತದ. ನಾಳೆಗೆ ಗೊತ್ತದ ಇದು ಮೂವಿ ಓಪನ್ ತೊಗೋಬೇಕಾಗ್ತದ. 150 180 crore ಫಿಲ್ಮ್ ನಾಳೆಗಂತ ಕಲೆಕ್ಷನ್ ಮಾಡಬೇಕಾದ. ಫಸ್ಟ್ ಡೇ ಓಪನಿಂಗ್ ಅಂತ ಇದು ಮೂವಿ ತೊಗೋಬೇಕಾಗುತ್ತೆ. ಯಾಕಂದ್ರೆ ದೇವರ ಮೂವಿ ರಿಲೀಸ್ ಆಗಿದ್ದಕ್ಕೆ 130 crore ಏನೋ ಓಪನಿಂಗ್ ಅದು ಮೂವಿ ತೊಗೊಂಡಿದ್ದು. ಬಟ್ ಇದು ಮೂವಿನೂ ಅದಕ್ಕಿಂತ ಡಬಲ್ ತೊಗೋಬೇಕಾಗ್ತದೆ. ಅದೇ ಅವಾಗಿದ್ದು ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ತದೆ. ಸೊ ನೋಡ್ಬೇಕಾದ್ರೆ ನಾಳೆಗೆ ಇದು ಮೂವಿ ಏನು ಕಲೆಕ್ಷನ್ ಮಾಡ್ತದ. ಫಿಲ್ಮ್ ಬಜೆಟ್ 400 to 500 crore ಫಿಲ್ಮ್ ಬಜೆಟ್ ಅದ. ಈ ಮೂವಿಗೆ ಸ್ವಲ್ಪ ಇಲ್ಲಿ ಕ್ಲಾಶ್ ಆಗೋ ಕಾರಣ ಏನಂದ್ರೆ ಗೊತ್ತದ, ಠಾಕೂರ್ ಮಹಾರಾಜ್ ಬರ್ಲತ್ತದ. ಬಾಲಕೃಷ್ಣ ಅವ್ರದ್ದು 12 ತಾರೀಕು ಅದು ಮೂವಿ ರಿಲೀಸ್ ಆಗ್ತದ. ಹಂಗೆ 2 ದಿನ ಆದ್ಮೇಲೆ ಮತ್ತು ಸಂಕ್ರಾಂತಿ ಕ್ವಶನ್ ಅದೊಂದು ಫ್ಯಾಮಿಲಿ ಮೂವಿ ಬರ್ಲತ್ತದ ಅನಿಲ್ ರಾವ್ಪುಡಿ ಅವ್ರದ್ದು. ಸ್ವಲ್ಪ ಇಲ್ಲಿ ಗೇಮ್ ಚೆನ್ನಾಗಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಆದ. ಇವೆರಡು ಮೂವಿ ರಿಲೀಸ್ ಆಗ್ಲಿಕ್ಕೆ ಇದು ಆರಾಮ್ನಾಗ ಇದು 3-4 ದಿನದಾಗ ಇದು ಮೂವಿ ಡೆಫಿನೆಟ್ಲಿ ಒಂದು 2-3 ದಿನದಾಗೆ ಒಂದು 500 crore ಕ್ರಾಸ್ ಅಂತ ಇದು ಮೂವಿ ಡೆಫಿನೆಟ್ಲಿ ಮಾಡ್ಕೊತಿತ್ತು. ಬಟ್ ಈ ಮೂವಿ ಒಂದೇ ಡೇಟಿಗೆ ರಿಲೀಸ್ ಆಗಲ್ಲ. ಸ್ವಲ್ಪ ಇಲ್ಲಿ ಮೂವಿಗೆ ಕಲೆಕ್ಷನ್ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡೋದು ನಮ್ಗೆ ಚಾನ್ಸ್ ಕಾಣ್ತದೆ. ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.